ಆರ್ತಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಒಂದು ಕಡೆ ಮಟನ್ ಸಾರು ರೆಡಿ ಆಗ್ತಿದೆ, ಇನ್ನೊಂದು ಕಡೆ ಗುಂಟೂರು ಚಿಕನ್ ರೆಡಿ ಆಗ್ತಿದೆ. ನೋಡಿ ಈ ಅಜ್ಜಿನೇ ಇಲ್ಲಿ ಇರೋದು. ಎಲ್ರಿಗೂ ಮಜ್ಜಿಗೆ ಪಾನಕ ಕೊಡ್ತಾರೆ. ಇವ್ರ ಪಾಡಿಗೆ ಇವ್ರು ಕಾರ್ ಓಡಿಸ್ತಾರೆ, ನಮ್ಮ ಪಾಡಿ ನಾವು ಟಿಫನ್ ಮಾಡ್ಕೊಳ್ತೀವಿ. ಇದೊಂದು ಪುಟಾಣಿ ಮತ್ತೆ ಇದೊಂದು ಪುಟಾಣಿ. ಇಲ್ಲಬ್ಬ ಇದ್ದಾನೆ, ಇವನ ಹೆಸರು ಗೊಂಡ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ಏನು ಅಂತ ಅಂದ್ರೆ, ಇವತ್ತು ನಾವು ನಮ್ಮ ಹಸ್ಬೆಂಡ್ ಊರಿಗೆ ಹೋಗ್ತಾ ಇದೀವಿ. ಅಲ್ಲಿ ಊರಬ್ಬ ಇದೆ. ಸೊ ಅಲ್ಲಿ ಚಪ್ಪನಮ್ಮ ಅನ್ನೋ ಒಂದು ದೇವರಿದೆ, ಅಲ್ಲಿ ದೇವಸ್ಥಾನ ಕೂಡ ಇದೆ. ಸೊ ಆ ದೇವರಿಂದು ಊರಬ್ಬ ಮಾಡ್ತಿದ್ದಾರೆ. ಸೊ ಊರಿಗೆ ಹೋಗೋಣ ಅಂತ ಎಲ್ಲ ರೆಡಿ ಆಗಿದ್ದೀವಿ. ಇವತ್ತಿನ ನನ್ನ ಔಟ್ಫಿಟ್ ಈ ತರ ಇದೆ. ಸೊ ನಾನು ಮತ್ತೆ ನಮ್ಮ ಹಸ್ಬೆಂಡ್ ಫ್ಯಾಮಿಲಿಯವ್ರು ಎಲ್ಲರೂ ಕೂಡ ಹೊರಟಿದ್ದೀವಿ. ಇಷ್ಟೊತ್ತು ರೆಕಾರ್ಡ್ ಮಾಡ್ತಾ ಇದ್ದೀವಿ ಹುಡುಗಿ ಇವರೇ. ಇವ್ರ ಹೆಸರು ಐಶು ಅಂತ, ನನ್ನ ಹಸ್ಬೆಂಡ್ ಅವರ ತಂಗಿ. ಐಶು ಹಾಯ್ ಹೇಳು. ನೆಕ್ಸ್ಟ್ ಅವ್ರ ಅಕ್ಕನ ಡೇಟ್ ಮಾಡ್ತಿರ್ತೀನಿ. ಸೊ ಇವ್ರ ಹೆಸರು ರೂಪಾ ಅಂತ, ನನ್ನ ಹಸ್ಬೆಂಡ್ ಅವರ ಅಕ್ಕ. ಹಾಗೆ ಇವರು ಅವರ ಮಗ. ಹಾಯ್ ಧ್ರುವ. ಧ್ರುವ ಇವಾಗ ಎದ್ದಿದ್ದಾನೆ. ಸೊ ಹಾಗಾಗಿ ನಾ ಸ್ಲೀಪಿ ನೋಡು. ಇಲ್ಲಬ್ಬ ಇದ್ದಾನೆ, ಇವನ ಹೆಸರು ಗೊಂಡ. ಹಾಯ್ ಗೊಂಡ. ಹಾಯ್. ತಿಂಡಿ ತಗೊಂಡಿದ್ಯಾ? ತಗೊಂಡೋಗಕ್ಕೆ ಸರಿ ಆಯ್ತು. ಗೈಸ್ ಹೊರಡಕ್ಕೆಲ್ಲ ರೆಡಿ ಆಗಿದ್ದೀವಿ. ಸೊ ನನ್ನ ಹಸ್ಬೆಂಡ್ ಆಲ್ರೆಡಿ ಬಂದು ಕಾರಲ್ಲಿ ಕೂತ್ಬಿಟ್ಟಿದ್ದಾರೆ, ಇನ್ನು ಹೊರಡೋದಷ್ಟೇ. ಹಾಯ್ ಹೇಳಿ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಊರಲ್ಲಿ ಏನೇನಾಗುತ್ತೆ ಅಂತ ತೋರಿಸ್ತೀವಿ, ಬನ್ನಿ ಹೋಗುವ. ಲೆಟ್ಸ್ ಗೋ. ಯಾ ಗೈಸ್, ಇವಾಗ ಟೈಮ್ ಆಲ್ಮೋಸ್ಟ್ 7:30 ಆಗಿದೆ. ಬಟ್ ಬೆಳಗ್ಗೆ ಬೇಗ ಎದ್ದಿದ್ರಿಂದ ಎಲ್ರಿಗೂ ಹಸುವಾಗ್ತಿತ್ತು. ಬಟ್ ಡೈರೆಕ್ಟಾಗಿ ಊರಿಗೆ ಹೋಗೋಣ ಅಂತ ಅನ್ಕೊಂಡ್ವಿ, ಆದರೆ ಆಗ್ತಿತ್ತು. ಅದಕ್ಕೆ ಹೋಟೆಲ್ಗೆ ಹೋಗಿ ಟಿಫನ್ ತಗೊಬಂದ್ರು. ಇಲ್ಲೇ ಹೋಗ್ತಾ ಟಿಫನ್ ಮಾಡ್ತಾ ಹೋಗೋಣ ಅಂತ ಅನ್ಕೊಂಡಿದೀವಿ. ಇವ್ರ ಪಾಡಿಗೆ ಇವ್ರು ಕಾರ್ ಓಡಿಸ್ತಾರೆ, ನಮ್ಮ ಪಾಡಿ ನಾವು ಟಿಫನ್ ಮಾಡ್ಕೊಳ್ತೀವಿ. ಟಿಫನ್ಗೆ ಇಡ್ಲಿ ಮತ್ತೆ ಪಲಾವ್ ತಗೊಬಂದಿದ್ದಾರೆ. ಊರಿಗೆ ರೀಚ್ ಆದ್ವಿ. ನೋಡಿ ಇದೇ ದೇವಸ್ಥಾನ. ಗೈಸ್, ನಾವ್ ಒಂದ್ ಕಡೆ ಆರ್ತಿಗೆ ರೆಡಿ ಮಾಡ್ಕೊಳ್ತಾ ಇದೀವಿ. ಇದು ತಂಬಿಟ್ಟು ಮತ್ತೆ ಇಲ್ಲೇ ಪೂಜೆ ಸಾಮಾನು ಇಟ್ಕೊಳ್ತಾ ಇದೀವಿ. ಇಷ್ಟು ಉದ್ದಕ್ಕೆ ಸಾಕ ಕಡ್ಡಿ? ಸಾಕ, ಇಷ್ಟಕ್ಕೆ ಕಟ್ ಮಾಡ್ಕೊಳ್ರಿ. ಅಲ್ಲೇ ಹಿಂಗ್ ಸುತ್ತಲೂ ಬರ್ಬೇಕು 5 ಅಂತ ಮೇಲ್ಗಡೆಗೆ. ಮುಂಚೆನೇ ಒಂದು ರೌಂಡ್ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ದೇವಸ್ಥಾನ ಕಡೆಗೆ ಹೊರಟ್ವಿ ನಾವು. ಏಕೆ ಅಂದರೆ ಇವಾಗ ಯಾರೂ ಜನ ಇರೋದಿಲ್ಲ, ದೇವ್ರನ್ನ ಕ್ಲೀನಾಗಿ ನೋಡ್ಬೋದಲ್ಲ ಅಂತ ಹೊರಟ್ವಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ದೇವ್ರನ್ನ ಕೂರಿಸ್ತಾರೆ. ಮೊದಲು ಊರು ಸುತ್ತ ದೇವ್ರ ಮೆರವಣಿಗೆಗೆ ಬರುತ್ತೆ, ಅದಾದಮೇಲೆ ಆರತಿ ಜೊತೆಗೆ ಇಲ್ಲಿ ಬಂದು ಕೂರಿಸ್ತಾರೆ. ಗೈಸ್, ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಬಟ್ ನಾವು ನೈಟ್ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಫುಲ್ ರೋಡಲ್ಲೆಲ್ಲ ಹಾಕಿದ್ದಾರೆ ಆ್ಯಕ್ಚುಲಿ. ಗೈಸ್, ಇಲ್ಲಿ ಬೆಂಗಳೂರಲ್ಲಿ ಹೇಗೆ ಕರ್ಗ ಇಟ್ಕೊತಾರೆ ಆ ಥರ ಇಲ್ಲಿ ದೇವ್ರನ್ನ ಇಟ್ಕೊಂಡಿದ್ದಾರೆ. ನೋಡಿ ಈ ಥರ ಮನೆ ಹತ್ರ ಎಲ್ಲ ಹೋಗ್ತಾರೆ, ಏನಾದ್ರು ಕೇಳ್ಕೊಳಂಗಿದ್ರೆ ಕೇಳ್ಕೊತಾರೆ. ಐಶು ಬಲಿ ಕೊಡೋರು ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಏನಾರು ಅರ್ಕೆ ಮಾಡ್ಕೊಂಡಿದ್ರೆ ಬಲಿ ಕೊಡ್ಸ್ಕೊಂಡು ಹೋಗಿ ಅಡುಗೆ ಮಾಡ್ಕೊಳ್ತಾರೆ. ಹಾಗೆ ಇಲ್ಲಿ ಇನ್ನೇನು ವಿಶೇಷತೆ ಅಂದರೆ ಎಲ್ರಿಗೂ ಮಜ್ಜಿಗೆ ಪಾನಕ ಕೊಡ್ತಾರೆ. ಬಿಸಿಲಲ್ಲೆಲ್ಲ ನಿಂತ್ಕೊಂಡಿರ್ತಾರೆ ಅಂದ್ಬಿಟ್ಟು ಮಜ್ಜಿಗೆ ಕೊಡ್ತಾರೆ. ಗೈಸ್, ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಮನೆಗೆ ಹೋದ್ಮೇಲೆ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಚಿಕನ್ ಸ್ಟಾರ್ಟ್ ಮಾಡಿರ್ತಾರೆ ಆಲ್ರೆಡಿ. ಮಟನ್ ಮಾತ್ರ ಇವಾಗ ಕೊಡ್ತಾರೆ ಅವರು ದೇವಸ್ಥಾನದಿಂದ. ಅದನ್ನು ಈಸ್ಕೊಂಡು ಮಟನ್ನ
ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗೈಸ್ ಪೂಜೆ ಮಾಡ್ಕೊಂಡು ಬರೋಷ್ಟರಲ್ಲಿ ಮನೆಗೆ ಯಾರೋ ನೆಂಟರು ಬಂದ್ಬಿಟ್ಟಿದ್ದಾರೆ. ಸೊ ನೆಂಟರು ಬಂದು ಇವರೇ. ಇದೊಂದು ಪುಟಾಣಿ ಮತ್ತೆ ಇದೊಂದು ಪುಟಾಣಿ. ಹಾಯ್ ಹೇಳಿ. ಗುಂಡ ನೀನು ಹಾಯ್ ಹೇಳಪ್ಪ. ಹಾಯ್ ಮಾಡು. ಬಿಸಿ ಇದ್ದಾನೆ. ಇವ್ರು ಬಂದು ನನ್ನ ಹಸ್ಬೆಂಡ್ ಅವರ ಎರಡನೇ ತಂಗಿ. ಸಾರಿ ಮೊದಲನೇ ತಂಗಿ. ಇನ್ನೊಬ್ರು ಬಂದು ಅಕ್ಕ, ಇವ್ರು ಮೊದಲನೇ ತಂಗಿ, ಇವ್ರು ಬಂದು ಎರಡನೇ ತಂಗಿ. ಆಮೇಲೆ ಇವ್ರನ್ನ ಇಂಟ್ರಡ್ಯೂಸ್ ಮಾಡಿಸಿಲ್ಲ. ಇವ್ರು ಬಂದು ನಮ್ಮ ಅಜ್ಜಿ, ಹಸ್ಬೆಂಡ್ ಅವರ ಅಜ್ಜಿ. ನೋಡಿ ಇವರು ಬೆಂಕಿ ಹಚ್ಚೋದಕ್ಕೆ ಸಾಹಸ ಮಾಡ್ತಿದ್ದಾರೆ, ಆದರೆ ಅದು ಹೊತ್ಕೋತಿಲ್ಲ. ಹತ್ತುತ್ತಾ? ಆರ್ ಯು ಶ್ಯೂರ್ ಹತ್ತುತ್ತಾ? ಆಮೇಲೆ ಅಕ್ಕ ಇದ್ದವರು ನಾನ್ ವೆಜ್ನ ಕಟ್ ಮಾಡ್ಕೊಳ್ತಿದ್ದಾರೆ. ಮಟನ್ನ ಮಟನ್ನ ಕಟ್ ಮಾಡ್ಕೊಳ್ತಿದ್ದಾರೆ. ಓ ಹೌದಾ. ಇವ್ರು ನೋಡಿ ಇಲ್ಲಿ ಮಟನ್ ಕಬಾಬ್ಗೆ ರೆಡಿ ಮಾಡಿ ಇಟ್ಟಿದ್ದಾರೆ. ಇನ್ನು ಬೇಯಿಸೋದಷ್ಟೇ ಬಾಕಿ. ಫೈನಲಿ ಬೆಂಕಿ ಹತ್ಕೊಂಡಿದೆ. ಏನು ಮಾಡೋದಕ್ಕೆ? ಗುಂಟೂರು ಚಿಕನ್ಗೆ. ಓ ಗುಂಟೂರು ಚಿಕನ್ ಮಾಡ್ತಿದ್ದೀರಾ? ಗೈಸ್ ಒಂದು ಕಡೆ ಮಟನ್ ಸಾರು ರೆಡಿ ಆಗ್ತಿದೆ, ಇನ್ನೊಂದು ಕಡೆ ಗುಂಟೂರು ಚಿಕನ್ ರೆಡಿ ಆಗ್ತಿದೆ. ಸೊ ಗುಂಟೂರು ಚಿಕನ್ ಶೆಫ್ ಇವರೇ. ಸೊ ಈ ಕಡೆ ಬಂದು ಇವರು ಟೇಸ್ಟ್ ನೋಡ್ತಿದ್ದಾರೆ. ಉಪ್ಪು ಖಾರ ಹೇಗಿದೆ? ಆ್ಯಕ್ಚುಲಿ ಕಾಣ್ತಿಲ್ಲ, ಸ್ವಲ್ಪ ಈ ಕಡೆಗೆ ಬನ್ನಿ. ಆ ಕಡೆ ಬೆಳಕಿರೋದಕ್ಕೆ ಕಾಣ್ತಿಲ್ಲ. ಹೇಗಿದೆ ಚಿಕನ್? ಟೇಸ್ಟ್ ಇದೆಯಾ? ಟೈಮ್ ಆಲ್ಮೋಸ್ಟ್ 6 ಗಂಟೆ ಆಗಿಬಿಟ್ಟಿದೆ. ಇವಾಗ ಊಟ ಮಾಡ್ತಾ ಇದ್ದೀವಿ. ಎಸ್ ಐಶು ಗೋ ಹೆಡ್. ಅಲ್ಬೇಡ ಐಶು, ಆರಾಮಾಗಿ ಊಟ ಮಾಡು, ಪರವಾಗಿಲ್ಲ, ನಾಚ್ಕೋಬೇಡ ಐಶು. ನೋಡಿ ಗೈಸ್, ಇಲ್ಲಿ ಐಶು ಮಟನ್ ತಿನ್ನುವಂಥ ಮಟನ್ ಹಾಕಿದ್ರೆ ಮಟನ್ ತಿನ್ನಲ್ಲ ಅಂತ ಹತ್ಕೊಂಡು ಕೂತಿದ್ದಾಳೆ. ಅಟ್ಲೀಸ್ಟ್ ಒಂದು 2 ಪೀಸರ ತಿನ್ನಮ್ಮ ಅಂತ ಹಾಕಿದ್ರೆ ಅದನ್ನು ತಿನ್ನೋಕ್ಕಾಗಲ್ಲ ನನಗೆ ಅಂತ ಹತ್ಕೊಂಡು ಕೂತಿದ್ದಾಳೆ. ನೋಡಿ ಗೈಸ್, ಊಟ ಮಾಡಿದ್ದೆ 6 ಗಂಟೆ ಆಯಿತು. ಸೊ ಇವಾಗ ಊಟ ಮಾಡಿಕೊಂಡು ಹಾಗೆ ಒಂದು ರೌಂಡ್ ಹಾಕೊಂಬರೋಣ ಅಂತ, ರೌಂಡ್ ಹಾಕೊಂಬರೋಣ ಅಂತ ಹೊರಗಡೆ ಬಂದಿದ್ವಿ. ಬಟ್ ಇಲ್ಲಿ ನೋಡಿದ್ರೆ ಸನ್ಸೆಟ್ ಇದೆ. ಫ್ರಂಟ್ ಕ್ಯಾಮ್ರಾಯಿಂದ ಅಷ್ಟು ಕ್ಲೀನಾಗಿ ಬರ್ತಿರಲಿಲ್ಲ, ಸೊ ಅದಕ್ಕೆ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದ್ದೀನಿ. ಇಲ್ಲಿ ನೋಡಿ ಸನ್ಸೆಟ್ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಹಾಗೆ ಇಲ್ಲೊಂದು ಸೈಡು ಏನೋ ಯಾವ ಬೆಟ್ಟ ಇದು? ಒಡ್ಗಳಪ್ಪನ ಬೆಟ್ಟ ಅಂತೆ. ಇಲ್ಲಿ ನಾವು ಯಾವತ್ತೂ ಹೋಗಿಲ್ಲ, ಒಂದು ದಿವಸ ಯಾವಾಗಲಾರ ಹೋಗಬೇಕು ಊರಿಗೆ ಬಂದಾಗ. ನೋಡಿ ಗಾಯ್ಸ್, ಐಶು ಗಾಡಿ ಕಲ್ಸ್ಕೊಂಡು ಕೊಡು ಅಂದ್ಬಿಟ್ಟು ನನಗೆ ಇವಾಗ ಸಂಜೆ ಕರ್ಕೊಂಡ್ಬಂದಿದ್ದಾಳೆ. ಸೊ ಆದಷ್ಟು ಟ್ರೈ ಮಾಡ್ತಿದ್ದಾಳೆ, ಬಟ್ ಆದರೂ ಹಿಂದೆ ಕೂತ್ಕೊಂಡು ನಾನು ಬ್ಯಾಲೆನ್ಸ್ ಮಾಡೋಕ್ಕೆ ನಂಗೆ ಸ್ವಲ್ಪ ಭಯ ಆಗ್ತಿದೆ. ಬಟ್ ಸ್ಟಿಲ್ ಚೆನ್ನಾಗಿ ಓಡಿಸ್ತಿದ್ದಾಳೆ. ಐಶು ಬೀಳಿಸ್ಬೇಡ ನನ್ನ, ಆಯಿತಾ? ಆರಾಮಾಗಿ ಓಡಿಸು. ಟರ್ನಿಂಗ್ ಇದೆ ಈಗ, ಹುಷಾರು. ಹಾಂ, ಟರ್ನ್ ನೀನೇ ಮಾಡ್ಕೊಬೇಕು. ಮಾಡು ಹಂಗೆ. ವೆರಿ ಗುಡ್, ವೆರಿ ಗುಡ್. ಹಾಂ, ಸೂಪರ್ ಆಗಿಲ್ಲ, ಓಡಿಸ್ತಿದ್ದಾಳೆ ಹುಡುಗಿ. ಫಾಸ್ಟಾಗಿಲ್ಲ ಬೇಡ ಅಮ್ಮ, ಆರಾಮಾಗಿ ಹೋಗೋಣ. ಹಬ್ಬ ಎಲ್ಲ ಮುಗೀತು, ಎಲ್ಲರೂ ಮನೆಗೆ ಹೋಗಕ್ಕೆ ನಿಂತಿದ್ದಾರೆ. ನೆಂಟರೆಲ್ಲ ಹೋದ್ರು. ಇವಾಗ ದೀಪನು ಹೊರಡಕ್ಕೆ ರೆಡಿ ಆಗ್ತಿದ್ದಾರೆ. ಅಷ್ಟರಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲೇ ಇದೆ ಅಂತ ಫೋಟೋ ತಗೊಳ್ಳೋಣ ಅಂತ ಅಂದ್ಕೊಂಡು ಗೈಸ್, ನೆಂಟರೆಲ್ಲ ಹೋಗ್ತಿದ್ದಾರೆ. ಇವಾಗ ದೀಪು ಕೂಡ ಹೋಗ್ತಾ ಇದ್ದಾಳೆ. ಬಾಯ್. ಹಾಗೆ ಅವ್ರ ಚಿಕ್ಕಪ್ಪ ಮನೆಯವರು ಊಟಕ್ಕೆ ಅಂತ ಕರೆದಿದ್ರು. ನಾವು ಊಟ ಮಾಡಿದ್ದೆ ತುಂಬ ಲೇಟ್ ಆಗಿತ್ತು, ಸಂಜೆನೇ ಆಗಿತ್ತು. ಬಟ್ ಅವ್ರು ಕರೆದಿದ್ರಲ್ಲ ಅಂತ ಹೋಗಿದ್ವಿ ಊಟಕ್ಕೆ. ಒಂದೇ ತಟ್ಟೆಯಲ್ಲಿ ಎಲ್ಲರೂ ಹಾಕ್ಸ್ಕೊಂಡು ಸ್ವಲ್ಪ ಊಟ ಮಾಡಿಕೊಂಡು ನಾವು ಬಂದ್ವಿ, ಅವ್ರಿಗೆ ಬೇಜಾರಾಗಬಾರ್ದು ಅಂತ ಅಂದ್ಬಿಟ್ಟು. ಗೈಸ್, ಹಬ್ಬ ಎಲ್ಲ ಆಯಿತು. ಇವಾಗ ಪ್ಯಾಕಿಂಗ್ ಮಾಡ್ಕೊತಿದ್ದಾರೆ ಉಳಿದಿರೋದನ್ನು. ಸೊ ಇಲ್ಲಿ ಅಜ್ಜಿ ಒಬ್ಬರೇ ಇರೋದು. ಸೊ ಇಲ್ಲಿ ಹಾಗೆ ಬಿಟ್ಟರೆ ವೇಸ್ಟ್ ಆಗುತ್ತೆ ಅಂತ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಕಮಿಂಗ್ ಟು ದ ಮನೆ ಈ ಥರ ಇದೆ. ಸೊ ಇದು ವೆರಿ ಲಾಂಗ್ ಬ್ಯಾಕ್, ಅವಾಗಿನ ಕಾಲದಲ್ಲಿ ಕಟ್ಸಿರೋದು. ಇನ್ನೂ ಏನು ಮಾಡಿಫೈ ಏನೂ ಮಾಡಿಲ್ಲ. ಸೊ ಇನ್ನು ಮಾಡೋ ಪ್ಲ್ಯಾನ್ ಇದೆ. ಏನಾದರೂ ಲೈಕ್ ಮನೆ ಕಟ್ಟಬೇಕು ಅನ್ನೋ ಒಂದು ಪ್ಲ್ಯಾನ್ ಇದೆ. ಸೊ ಸದ್ಯಕ್ಕಂತೂ ಇಲ್ಲ, ಇನ್ನು ನಿಧಾನಕ್ಕೆ ಮನೆ ಕಟ್ಟುವ ಪ್ಲ್ಯಾನ್ ಇದೆ. ಸೊ ಅಲ್ಲಿವರೆಗೂ ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಈ ಅಜ್ಜಿನೇ ಇಲ್ಲಿ ಇರೋದು. ಗೈಸ್, ಹಬ್ಬ ಎಲ್ಲ ಮುಗೀತು. ಹಬ್ಬ ಎಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟಿದ್ದೀವಿ ಬ್ಯಾಂಗ್ಳೂರಿಗೆ.
ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.